ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಟೈಲರ್ಗೂ ಹಾಗೆ ಆ್ಯಾವ್ರೇಜ್ ಟೈಲರ್ಗೂ ಇರೋ ವ್ಯತ್ಯಾಸನ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ಅದಕ್ಕೂ ಮುಂಚೆ ನಾನು ನಿಮಗೆ ಸ್ಟೋರಿನ ಹೇಳ್ಬಿಡ್ತೀನಿ. ಒಂದು ಊರಲ್ಲಿನೇ ಅಂದ್ಕೊಳ್ಳಿ, ಇಬ್ಬರು ಟೈಲರ್ಸ್ ಇರ್ತಾರೆ, ಓಕೆನಾ? ಹೆಣ್ಮಕ್ಳು ಟೈಲರ್ಸು ಇಬ್ಬರೂ ಕೂಡ 10 ವರ್ಷದಿಂದ ಒಂದು ಟೈಲರ್ ಅನುಭವವನ್ನು ತಗೊಂಡಿರ್ತಾರೆ. ಆದರೆ ಅದರಲ್ಲಿ ಇಬ್ಬರು ಕೂಡ ಶಾಪ್ ಕೂಡ ಇಟ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬರು ಬೆಸ್ಟ್ ಟೇಲರ್ ಆಗಿರ್ತಾರೆ, ಒಬ್ಬರು ಆ್ಯಾವ್ರೇಜ್ ಟೇಲರು. ಯಾಕಂದರೆ ಆ್ಯಾವ್ರೇಜ್ ಟೇಲರ್ಗೆ ಏನು ಹೊಲಿಯೋಕ್ಕೆ ಬರಲ್ಲ, ಖಂಡಿತ ಬರುತ್ತೆ. ಬಟ್ ಯಾಕೆ ಆ್ಯಾವ್ರೇಜ್ ಟೇಲರ್ ಆಗಿರ್ತಾರೆ ಅಂದರೆ ಅವರಿಗೆ ಬಟ್ಟೆನೇ ಬರ್ತಿರಲ್ಲ, ಸುಮ್ಮನೆ ಒಂದು ಬೋರ್ಡ್ ಹಾಕೊಂಡು ಶಾಪ್ ಇಟ್ಕೊಂಡು ಕೂತಿರ್ತಾರೆ ಅಷ್ಟೇ. ಇವರು ಬೆಸ್ಟ್ ಟೇಲರ್ ಏನಂತೀವಲ್ವ, ಅವ್ರಿಗೆ ಈ ಲೆಕ್ಕವಿಲ್ಲದಷ್ಟು ಬಟ್ಟೆಗಳು ಬರ್ತಾ ಇರತ್ತೆ. ನೀವು ಅನ್ಕೋಬೋದು, ಇವಾಗ ಇಬ್ಬರು ಅನುಭವ ಇರೋರೆ 10 ವರ್ಷದವರು, ಯಾಕೆ ಇವರಿಗೆ ಒಬ್ಬರಿಗೆ ಬಟ್ಟೆ ಬರುತ್ತೆ ಒಬ್ಬರಿಗೆ ಬಟ್ಟೆ ಬರಲ್ಲ ಅಂತ ನೀವು ಕೇಳ್ಬೋದು. ಅದನ್ನೇ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನಂದರೆ, ಈಗ ಆ್ಯಾವ್ರೇಜ್ ಟೇಲರ್ ಬಗ್ಗೆನೇ ತಗೊಳ್ಳೋಣ. ಒಬ್ಬರು ಕಸ್ಟಮರ್ ಬರ್ತಾರೆ, ಬಂದು ಒಂದು 4 ಬ್ಲೌಸ್ ಕೊಡ್ತಾರೆ. ಯಾರಿಗೆ? ಆ್ಯಾವ್ರೇಜ್ ಟೇಲರ್ ಅವರಿಗೆ. ಆ್ಯಾವ್ರೇಜ್ ಟೇಲರ್ ಅವರಿಗೆ 4 ಬ್ಲೌಸು ಒಬ್ಬರದ್ದೇ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಪಟ 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 ಅಂತ ಹೊಲಿದು ರೆಡಿ ಮಾಡಿ ಇಟ್ಬಿಡ್ತಾರೆ, ಓಕೆನಾ? ಕೊಟ್ಟಂಥ 4 ಬ್ಲೌಸು ಪಟ ಪಟ ಅಂತ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಬಿಡ್ತಾರೆ. ಆದರೆ ಈ ಒಂದು ಗುಡ್ ಟೇಲರ್ ಏನಿರ್ತಾರಲ್ವ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಬೆಸ್ಟ್ ಟೇಲರು ಅವ್ರು ಏನು ಮಾಡ್ತಾರಂತಂದರೆ, ಅದಕ್ಕೆ ಅಂತಲೇ ಒಂದಿಷ್ಟು ಟೈಮ್ನ ಕೊಡ್ತಾರೆ. ಟೈಮ್ ಕೊಟ್ಟು ಆ ನಂತರ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಇದರಲ್ಲೇ ತಿಳ್ಕೊಳ್ಳಿ, ಇಬ್ಬರು ಕೂಡ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು 4. ಬಟ್ ಇವರು ಪಟಾಪಟ ಅಂತ ಸ್ಟಿಚ್ ಮಾಡಿದ್ರು. ಇವ್ರು ಯಾಕೆ ಲೇಟ್ ಮಾಡಿದ್ರು ಬೆಸ್ಟ್ ಟೇಲರು? ಸೊ ಇಲ್ಲೇ ಇರೋದು ಮೇನ್ ಪಾಯಿಂಟು. ಏನಪ್ಪ ಅಂತಂದರೆ, ಇವ್ರು ಆ್ಯಾವ್ರೇಜ್ ಟೇಲರ್ ಅವರು ಏನಿದ್ದಾರೆ, ಕಸ್ಟಮರು ಯಾವ ಬ್ಲೌಸ್ನ ಕೊಟ್ಟಿದ್ದಾರೆ, ಏನು ರೌಂಡ್ ನೆಕ್ ಇದೆಯಾ ಅಂತ ತಿಳ್ಕೊಳ್ಳಿ. ಅದನ್ನೇ ಸೇಮ್ ಎಲ್ಲ 4 ಬ್ಲೌಸ್ಗೂ ರೌಂಡ್ ನೆಕ್ ಇಟ್ಟು ಹೊಲಿದು ಇಟ್ಬಿಡ್ತಾರೆ. ಅವರು ಆ ಒಂದು ಬ್ಲೌಸ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕೋಣ ಏನು ಅಂತ ಇರೋದಿಲ್ಲ. ಅವ್ರು ಕೊಟ್ಟಿದ್ದಾರಾ, ಬ್ಲೌಸ್ ಪಟ ಹೊಲಿದಿಡೋದು ಅಷ್ಟೇ ನನ್ನ ಕೆಲಸ ಅಂತ ಇಡ್ತಿರ್ತಾರೆ. ಅದೇ ಬೆಸ್ಟ್ ಟೈಲರ್ ಏನು ಮಾಡ್ತಾರೆ, ಆ 4 ಬ್ಲೌಸ್ಗೂ ಹೊಂದೋವಂಥ ಡಿಸೈನ್ನ ಸರ್ಚ್ ಮಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಬಿಡಿ, ಯಾವ ಬ್ಲೌಸಿಗೆ ಯಾವ ರೀತಿ ಒಂದು ಡಿಸೈನ್ನ ಇಡ್ಬೋದು ಅನ್ನೋದನ್ನು ಮೊದಲು ಲೆಕ್ಕಾಚಾರ ಮಾಡ್ತಾರೆ. ಯಾವ ಬ್ಲೌಸ್ಗೆ ಯಾವ ರೀತಿ ಡಿಸೈನ್ ಇಡಬೇಕು, ಇದಕ್ಕೆ ಯಾವ ರೀತಿ ಇಡಬೇಕು ಅಂತ ಒಂದು ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ಅವುಗಳನ್ನ ಕಟ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದಕ್ಕೆ ರೌಂಡು, ಒಂದಕ್ಕೆ ಸ್ಕ್ವೇರು, ಒಂದಕ್ಕೆ ಪಂಚ್ಗಳು, ಒಂದಕ್ಕೆ ಸ್ಟಾರ್ಗಳು, ಈ ರೀತಿ ಒಂದಕ್ಕೆ ಗಡಿಗೆಗಳು, ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಹೊಂದುವಾಗೆ ಡಿಸೈನ್ನ ಇಟ್ಟು ಸ್ಟಿಚ್ ಮಾಡಿಕೊಡ್ತಾರೆ, ಓಕೆನಾ? ಅದು ಕೂಡ ಅವರು ಮೊದಲು ಕಸ್ಟಮರ್ನ ಕೇಳಿಕೊಂಡು ಅವರು ಹೇಳಿದ ಮೇಲೆ ಈ ರೀತಿ ಎಲ್ಲದನ್ನು ಇಡ್ತಾರೆ. ಅದೇ ಇವರು ಆ್ಯಾವ್ರೇಜ್ ಟೇಲರ್ ಏನು ಮಾಡ್ತಾರೆ, ಡಿಸೈನ್ಗಳನ್ನ ಕೇಳಿದ್ರೆ ನನಗೆ ಕಷ್ಟ ಆಗುತ್ತಪ್ಪ ಹೊಲಿಯೋ ಒಂದು ಇಂಟೆನ್ಷನಲ್ಲಿ ಅವರು ಕೇಳೋದೇ ಇಲ್ಲ ಕಸ್ಟಮರ್ಸ್ನ. ಅವ್ರು ಏನು ಕೊಟ್ಟಿದ್ದಾರೆ ಅದೇ ರೀತಿಯೇ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಏನಾಗತ್ತೆ ಅಂತಂದರೆ, ಇವಾಗ ನೋಡಿ, ಈ ಒಂದು ಆ್ಯಾವ್ರೇಜ್ ಟೇಲರ್ ಅವರು ಹೊಲಿದಿರುವಂಥ ಬ್ಲೌಸ್ನ ಎಲ್ಲಿ ಯಾರೋ ಕಸ್ಟಮರು ಹಾಕೊಂಡು ಹೋದರು ಅಂದ್ಕೊಳ್ಳಿ, ಅದರಲ್ಲೇನು ಅಷ್ಟೊಂದು ನಮಗೆ ಕಣ್ಣಿಗೆ ಕುಕ್ಕುವಂಥದ್ದು ಏನೂ ಇರೋದಿಲ್ಲ, ನಾರ್ಮಲ್ ರೌಂಡ್ ನೆಕ್ ಇರತ್ತೆ. ಸೊ ಹಾಗಾದಾಗ ಯಾರಿಗೂ ಆ ಒಂದು ಬ್ಲೌಸ್ ಮೇಲೆ ಕಣ್ಣು ಬೀಳೋದಿಲ್ಲ. ಅದೇ ಬೆಸ್ಟ್ ಟೇಲರ್ ಅವರು ಸ್ಟಿಚ್ ಮಾಡಿರುವಂಥ ಪ್ರತಿಯೊಂದಕ್ಕೂ ಅದಕ್ಕೆ ಹೊಂದೋ ಹಾಗೆ ನೆಕ್ ಇಟ್ಟಿರ್ತಾರಲ್ವ, ಸೊ ಅವುಗಳನ್ನು ಆ ಕಸ್ಟಮರು ಎಲ್ಲಿಗಾದರೂ ಹಾಕೊಂಡು ಹೋದಾಗ ಆವಾಗ ಏನಾಗುತ್ತೆ, ಅದು ಮತ್ತೊಬ್ಬರ ಕಣ್ಣಿಗೆ ಬೀಳತ್ತೆ. ಸೊ ನೆಕ್ ಶೇಪ್ಗಳನ್ನು ತುಂಬ ಜನ ಇಷ್ಟಪಡ್ತಿರ್ತಾರೆ, ರೌಂಡಿಕ್ಕಿನ ಶೇಪ್ಗಳನ್ನ ತುಂಬ ಜನ ಇಷ್ಟಪಡ್ತಾರೆ. ಶೇಪ್ ಹೇಗೆ ಬಂದಿದೆ, ಶೇಪಲ್ಲಿ ಫಿನಿಶಿಂಗ್ ಇದೆಯಾ, ಈ ರೀತಿ ನೋಡಿದಾಗ ಕಸ್ಟಮರ್ಸ್ ಮೈ ಮೇಲೆ ಬ್ಲೌಸ್ನ ಯಾರಿಗಾದ್ರೂ ನೋಡಿದಾಗ ಅವ್ರಿಗೆ ಇಷ್ಟ ಆಗಿ, ಈ ಬ್ಲೌಸ್ ಎಲ್ಲಿ ಹೊಲಿಸಿದ್ರಿ, ನೆಕ್ ತುಂಬ ಚೆನ್ನಾಗಿರ್ತದೆ, ನೆಕ್ ನಿಮ್ಮ ಒಂದು ಬೆನ್ನಿಗೆ ಅಷ್ಟು ಪರ್ಫೆಕ್ಟಾಗಿ ಕೊರ್ದಿಟ್ಟಂಗೆ ಕೂತಿದೆ ಅಂತ ಕೇಳಿದಾಗ ಅವರಿಂದ ನಮಗೆ ಈ ರೀತಿ ಇವ್ರ ಹತ್ರ ಹೊಲಿಸಿದೆ ಅಂತ ಇದರಲ್ಲಿ ಮತ್ತೊಬ್ಬರ ಬ್ಲೌಸು ಬಂತು. ಹೀಗೆ ನಮಗೆ ಸ್ಟಿಚಿಂಗ್ನಲ್ಲಿ ನಾವು ಕೂತ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ನಮಗೆ ಕಸ್ಟಮರ್ಸ್ ಬರೋದಿಲ್ಲ. ಕಮ್ಯುನಿಕೇಷನ್ ಆಗಬೇಕು, ಒಬ್ಬರಿಂದ ಒಬ್ಬರಿಗೆ ನಮ್ಮ ಒಂದು ಸ್ಟಿಚಿಂಗ್ ಮಾಡೋ ಒಂದು ವಿಷಯ ಒಬ್ಬರಿಂದ ಒಬ್ಬರಿಗೆ ಹಬ್ಬಿದಾಗಲೇ ನಮಗೆ ಬಟ್ಟೆ ಬರೋಕ್ಕೆ ಸಾಧ್ಯ, ಓಕೆನಾ? ಇವಾಗ ನಾನೇ ತಗೊಳ್ಳಿ, ನನ್ನ ಒಂದು ಟೈಲರ್ ಅನುಭವನೂ ಕೂಡ ಹಾಗೆ ಆಗಿದೆ. ಮೊದಲು ಸ್ಟಾರ್ಟಿಂಗಲ್ಲಿ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೂ ಯಾರ ಬ್ಲೌಸು ಬರ್ತಿರ್ಲಿಲ್ಲ, ಓಕೆನಾ? ಆವಾಗ ನಾನು ಏನು ಮಾಡ್ತಿದ್ದೆ, ನಮ್ಮ ಮನೆಯವ್ರದ್ದು, ನಮ್ಮ ಪಕ್ಕದ ಮನೆಯವ್ರದ್ದು ಫ್ರೀಯಾಗಿ ಹೊಲ್ಕೊಟ್ಟಿದ್ದೀನಿ, ಪಕ್ಕದ ಮನೆಯವರು. ಯಾಕಂದರೆ ನನಗೆ ಆವಾಗ
ಬಟ್ಟೆ ಬರ್ತಿರಲಿಲ್ಲ. ಸೊ ಅವ್ರ ಮೈ ಮೇಲೆ ಹಾಕ್ಕೊಂಡಿದ್ದು ನೋಡಿ ಯಾರಾದರೂ ಬರ್ತಾರೆ ಅನ್ನೋ ಒಂದು ಇದರಲ್ಲಿ ನಾನು ಫ್ರೀಯಾಗಿ ಪ್ರತಿಯೊಂದು ಡಿಸೈನು ಒಂದೊಂದಕ್ಕೆ ಒಂದೊಂದು ಡಿಸೈನ್ ಇಟ್ಟು ಈಗ ಕೂಡ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಅಮೌಂಟ್ ದೊಡ್ಡದಲ್ಲ. ನಾವು ಆ ಒಂದು ಡಿಸೈನಿಗೆ ಏನು ನಾವು ಒಂದು ಬ್ಲೌಸ್ಗೆ ಡಿಸೈನ್ ಇಟ್ಕೊಟ್ಟಿರ್ತೀವಿ, ಮೊದಲು ಸ್ಟಿಚ್ ಮಾಡಿದಂಥ ನಮಗೆ ಅದು ಶಾಂತಿ ಕೊಡಬೇಕು. ಚೆನ್ನಾಗಿದೆ ನಾ ಹೊಲಿದಿದ್ದು ಇದು ಅಂತ ನಮಗೆ ಮೊದಲು ಸಮಾಧಾನ ಆಗಬೇಕು. ಆ ರೀತಿ ನನಗೇನಾದರೂ ಒಂದು ಬ್ಲೌಸ್ ಹೊಲಿದೆ ಅಂತ ಅಂದ್ಕೊಳ್ಳಿ, ಆ ಬ್ಲೌಸು ಚೆನ್ನಾಗಿಲ್ಲಪ್ಪ, ಇದು ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಅನಿಸಿದ್ರೆ ನಾನು ಏನು ಮಾಡ್ತೀನಿ, ಮತ್ತೆ ಅದನ್ನು ಬೇರೆ ಥರ ಏನಾದರೂ ಅದರಲ್ಲಿ ಐಡಿಯಾ ಮಾಡೋಕ್ಕಾಗತ್ತಾ, ಮತ್ತೆ ಏನಾದರೂ ಡಿಸೈನ್ ಜೋಡ್ಸೋಕ್ಕಾಗತ್ತಾ ಅಂತ ನೋಡ್ತೀನಿ. ಸೊ ಆ ರೀತಿ ನನಗೆ ಸಮಾಧಾನ ಆಗೋವರೆಗೂ ನಾನು ಕಸ್ಟಮರ್ಗೆ ಆ ರೀತಿ ಮಾಡಿಕೊಡಲ್ಲ. ಅವ್ರಿಗೆ ಹಣ ಕೊಡೋದು ದೊಡ್ಡದಲ್ಲ, ನಾವು ಅವ್ರ ಹಣಕ್ಕೆ ತಕ್ಕ ಹಾಗೆ ಚೆನ್ನಾಗಿ ಹೊಲಿದ್ಕೊಡೋದು ಮುಖ್ಯ. ಈ ರೀತಿ ಮಾಡಿರೋದ್ರಿಂದ ನನಗೆ ಈ ಮೊನ್ನೆ ಒಂದು ತಿಂಗಳಲ್ಲಿ ಹುಷಾರಿರಲಿಲ್ಲ. ಸೊ ಆ ಟೈಮಲ್ಲಿ ಬೇರೆ ಊರಿಂದ ಕೂಡ ಕಸ್ಟಮರ್ಸ್ ಬಂದು ಇಲ್ಲ ನನಗೆ ಹುಷಾರಿಲ್ಲ ಹೊಲಿಯೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಹೋಗಿ ಮತ್ತೆ ಈಗ ಹುಷಾರಾದಮೇಲೆ ಮೊನ್ನೆ ಬಂದಿದ್ದರು. ಹೀಗೆ ನಾನು ಮೊನ್ನೆ ಬಂದಿದ್ನವ, ನಿನ್ಗೆ ಆರಾಮಿರಲಿಲ್ಲ, ನೀನು ಬಟ್ಟೆ ಇಲ್ಲ ನಂಗೆ ಆರಾಮಿಲ್ಲ ತೊಗೊಳಲ್ಲ ಅಂತಂದು ಅಂತ ಅಂದರು. ಆವಾಗ ನನಗೆ ಏನು ಅನ್ನಿಸ್ತು ಅಂದರೆ ತುಂಬ ಖುಷಿ ಆಯಿತು. ನನ್ನ ಒಂದು ಕಸ್ಟಮರು ಎಷ್ಟು ನನ್ನನ್ನು ಒಂದು ನಂಬಿದ್ದಾರೆ ಅಂತಂದರೆ, ಬೇರೆ ಊರಿಂದ ಪಾಪ ಬಂದವ್ರನ್ನ ನನಗೆ ಅವರು ಬೇರೆ ಊರಿನವ್ರು ಗೊತ್ತಿರಲಿಲ್ಲ. ನನಗಂದರೆ ಲೋಕಲ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಮೊನ್ನೆ ಬಂದು ಅಂದಾಗಲೇ ಗೊತ್ತು ನನಗೆ ಬೇರೆ ಊರಿಂದ ಬಂದು ನನ್ನ ಕಡೆ ಸ್ಟಿಚ್ ಕೊಡೋಕೆ ಬಂದಿದ್ದಾರೆ. ಅದರಲ್ಲೂ ಇಲ್ಲ ಅಂತ ಹೊಳ್ಳಿ ಕಳಿಸಿದ ಮೇಲೂ ಕೂಡ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಬ್ಲೌಸ್ನ ಮತ್ತೆ ತೊಗೊಂಡು ಬಂದಿದ್ದಾರೆ. ಆರಾಮಾಗಿದೆಯನ್ನವ, ಬ್ಲೌಸ್ ಹೊಲ್ಕೊಡ್ತೀನವ ಅಂತ ಮತ್ತೆ ಬಂದಿದ್ದಾರೆ ಅಂದೆ. ಅದು ನನಗೆ ತುಂಬಾ ಖುಷಿಯಾಯಿತು. ಸೊ ಇದೇ ಅಲ್ವಾ ನಾವು ಒಂದು ಕಸ್ಟಮರ್ ಜೊತೆ ಬಂಧ ಬೆಳೆಸ್ಕೊಳ್ಳೋದು, ಈ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಬ್ಲೌಸಸ್ಸು ಇದಾಗೋದು. ಮತ್ತು ಈಗ ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಶಾಪ್ನೇ ಇಟ್ಕೊಂಡಿರ್ತಾರಂತ ಅಂದರೆ ಕಸ್ಟಮರ್ಸ್ ಬಂದರೆ ಅವ್ರ ಬ್ಲೌಸ್ ತೊಗೊಂಡ್ರೆ ಆಯ್ತು ರೀ ಹೊಲಿತ ನಡ್ರಿ ಅನ್ನೋ ಮಾತು ಬರಬಾರ್ದು, ಅಥವಾ ಬ್ಲೌಸ್ ಕೊಟ್ರಾ ಅಂತ ಸುಮ್ಮನೆ ಆಗಬಾರ್ದು. ನಾವು ಅವ್ರ ಜೊತೆ ಒಂದೆರಡು ಚೆನ್ನಾಗಿ ಮಾತಾಡಬೇಕು. ಆದರೆ ಒಂದು ಗ್ಲಾಸ್ ನೀರು ಕೊಡಬೇಕು. ಬೇಡ ಅಂದ್ರೆ ಓಕೆ, ಹಾಗಾದರೆ ನಿಮ್ಗೆ ಬ್ಲೌಸ್ ಹೊಲ್ಕೊಡ್ತೀನಿ, ಚೆನ್ನಾಗಿ ಹೊಲ್ಕೊಡ್ತೀನಿ, ಒಂದೆರಡು ಮಾತು ಖುಷಿಯಿಂದ ಆಡಿದ್ರೆ ಅವ್ರಿಗೂ ಕೂಡ ಖುಷಿಯಾಗತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಹುಡುಗಿ ಅಂತ ಹೇಳಿ ಅದರಲ್ಲೂ ಕೂಡ ಅವರು ಖುಷಿಪಟ್ಟು ಬೇರೆಯವ್ರಿಗೆ ಈ ರೀತಿ ಹುಡುಗಿ ಹೊಲಿತಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಅವಳ ಹತ್ರ ಕೊಡಿ, ಬೇರೆಯವರು ತುಂಬ ಸೊಕ್ಕಿಲೆ ಮಾತಾಡ್ತಾರೆ ಅನ್ನುವಂಥ ಒಂದು ಮನೋಭಾವ ಬೇರೆಯವ್ರಿಗೂ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆದಷ್ಟು ನಾವು ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಕೊಂಡು ಮತ್ತು ಅವರ ಒಂದು ಬ್ಲೌಸ್ಗಳನ್ನು ಮೊದಲು ನಮಗೆ ಸಮಾಧಾನ ಆಗಬೇಕು. ವಾವ್ ಸೂಪರ್ ಡಿಸೈನ್ ಚೆನ್ನಾಗಾಗಿದೆ ಅಂತ ನಮಗೆ ಸಮಾಧಾನ ಆದಾಗ ಆಮೇಲೆ ನಾವು ಕಸ್ಟಮರ್ಸ್ಗೆ ಇದನ್ನು ಮಾಡಬೇಕು. ನಮಗೆ ಈ ಡಿಸೈನ್ ಏನು ಸರಿ ಅನ್ನಿಸ್ಲಿಲ್ಲ ಅಂತ ನಮ್ಮ ಮನಸ್ಸಿಗೆ ನಮಗೆ ಸಮಾಧಾನ ಆಗಿಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಮಗೆ ಅವ್ರು ಕೊಟ್ಟಂಥ ಹಣ ನಮಗೆ ದಕ್ಕೋದಿಲ್ಲ. ಇದನ್ನು ನಾನು ತುಂಬ ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಓಕೆನಾ. ಸೊ ಈಗ ಹೇಳಿದ್ನಲ್ವ ನನ್ನ ಕತೆ ಹೇಗೆ ನಾನು ಒಬ್ಬರಿಂದ ಒಬ್ಬರಿಗೆ ಈಗ ಕೂಡ ನಾನು ಹೊಲಿದಿರೋಂಥ ಬ್ಲೌಸಸ್ ನೋಡಿ ಒಬ್ಬರು ಹಾಕ್ಕೊಂಡಿರೋದು ನೋಡಿ ಇನ್ನೊಬ್ರು ಹಾಕ್ಕೊಂಡಿದ್ದು ನೋಡಿ ಇನ್ನೊಬ್ಬರು, ಈ ರೀತಿಯೇ ನನ್ನ ಕಸ್ಟಮರ್ಸ್ ಜಾಸ್ತಿ ಆದರು. ಮೊದಲಿಗೆ ನಾನು ಫ್ರೀಯಲ್ಲೂ ಹೊಲ್ಕೊಟ್ಟಿದ್ದೆ, ಅವ್ರದ್ದು ಹಾಕ್ಕೊಂಡಿರೋದು ನೋಡಿ ಇವಾಗ ನನಗೆ ಹುಷಾರಿಲ್ಲ ಹೊಲಿಯಲ್ಲ ಅಂದರೂ ಕೂಡ ನೀನು ಆರಾಮಾದ್ಮೇಲೆ ಸಮಾಧಾನಲೇ ಹೊಲಿದು ಕೊಡು ಅಂತ ಇಟ್ಟು ಹೋಗ್ತಾರೆ ಹೊರತು ನೀ ಇಲ್ಲ ಅಂದರೆ ಇನ್ನೊಬ್ಳು ಹೋಗು ಅಂತ ಯಾವೊಬ್ಬರು ಕಸ್ಟಮರು ಹೋಗೋದಿಲ್ಲ. ನಿಜ ಹೇಳ್ತೀನಿ, ನನಗೆ ಅಷ್ಟು ಕಸ್ಟಮರ್ಸು ನನ್ನ ಬಿಟ್ಟು ಬೇರೆಯವ್ರ ಹತ್ರ ಹೊಲಿಸ್ಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ಅವ್ರಿಗೆ ಆ ಮನಸ್ಥಿತಿನ ಆಗೋ ಹಾಗೆ ನಾನು ಮಾಡಿದ್ದೀನಿ. ಅವರ ಒಂದು ನಂಬಿಕೆನ, ಅವರ ಒಂದು ವಿಶ್ವಾಸನ, ಅವರ ಒಂದು ಖುಷಿನ ಉಳಿಸಿದ್ದೀನಿ ನಾನು. ಅವ್ರು ಕೊಟ್ಟಂಥ ಬ್ಲೌಸ್ಗೆ ತಕ್ಕ ಹಾಗೆ ಅವ್ರಿಗೆ ಮನಸ್ಸಿಗೆ ಒಪ್ಪಿಗೆ ಆಗೋ ಹಾಗೆ ನಾನು ಬ್ಲೌಸ್ನ ಹೊಲಿದು ಕೊಟ್ಟಿನಿ. ಸೊ ಹಾಗಾಗಿ ನನಗೆ ಇನ್ನೂವರೆಗೂ ಆದರೂ ಕಸ್ಟಮರ್ಸು ಇಲ್ಲ ಅನ್ನೋಂಗಿಲ್ಲ. ಸೊ ಹಾಗಾಗಿ ಈ ಬೆಸ್ಟ್ ಟೇಲರ್ ಏನು ಮಾಡ್ತಾರೆ, ಈ ರೀತಿ ನಾ ಏನು ಮಾಡಿದ್ನಲ್ವ, ಸೊ ಆ ರೀತಿಲಿ ಇರ್ತಾರೆ ಅವರು. ಸ್ವಲ್ಪ ಟೈಮಿಂಗ್ಸ್ ತೊಗೊಂಡು ಒಂದೊಂದೇ ಬ್ಲೌಸ್ಗೆ ಒಂದೊಂದೇ ರೀತಿಯಾಗಿ ಡಿಸೈನ್ನ ಇಟ್ಟು ಸ್ಟಿಚ್ ಮಾಡಿಕೊಡೋದ್ರಿಂದ ಅವರಿಗೆ ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಷನ್ ಆಗಿ ಬ್ಲೌಸಸ್ಗಳು ತುಂಬ ಬರ್ತಿರ್ತವೆ. ಓಕೆನಾ. ಮತ್ತು ಏನಾಗತ್ತೆ ಅಂತಂದರೆ ಕೆಲವೊಂದು ಬ್ಲೌಸ್ಗಳು ಕಸ್ಟಮರ್ಸು ತೊಗೊಂಡು ಬರ್ತಾರೆ. ಅವರು ವರ್ಷದಿಂದ ಹಾಕಿರ್ತಾರೋ, 2 ವರ್ಷದಿಂದ ಹಾಕಿರ್ತಾರೋ, 6 ತಿಂಗಳಿಂದ ಹಾಕಿರ್ತಾರೋ
ಗೊತ್ತಿರಲ್ಲ, ಅವ್ರು ತೊಗೊಂಬಂದು ಹೊಲ್ದು ಕೊಡು ಅಂದ್ಬಿಡ್ತಾರೆ. ಅದು ನಾರ್ಮಲ್ ಟೈಲರ್ಸ್ ಏನು ಮಾಡ್ತಾರೆ, ಕೊಟ್ಟಿದ್ದಾರಲ್ಲ ಅಂತ ಹೊಲಿದು ಇದನ್ನು ಮಾಡಿಬಿಡ್ತಾರೆ. ಆದರೆ ಅಲ್ಲಿ ಮಾಡೋದೇ ತಪ್ಪು, ಅದು ದೊಡ್ಡ ತಪ್ಪು. ಏನಂತಂದರೆ ನಾವೇನು ಬಟ್ಟೆ ಕೊಟ್ಟೋಗಿರ್ತಾರಲ್ಲ ಕಸ್ಟಮರ್ಸು, ಮೊದಲೇ ಈಗ ಹೆಣ್ಮಕ್ಳು, ಈಗ ಅಂತಲ್ಲ ಮೊದಲೇ ಹೆಣ್ಮಕ್ಳು ಬಾಡಿಯಲ್ಲಿ ವೇರಿಯೇಷನ್ ಆಗ್ತಿರ್ತಾರೆ, ದಪ್ಪ ಸಣ್ಣ. ಸೊ ಈ ರೀತಿ ಇದ್ದಾಗ ಕಸ್ಟಮರ್ಸಿಗೆ ಅದು ಗೊತ್ತಾಗೋದಿಲ್ಲ. ಅವರು ಸುಮ್ಮನೆ ಯಾವಾಗೋ ಒಮ್ಮೆ ಹಾಕಿರ್ತಾರೆ, ಪರ್ಫೆಕ್ಟ್ ಆಗಿರುತ್ತೆ, ಆಮೇಲೆ ಅದನ್ನು ಹಾಕಿರಲ್ಲ, ಸುಮ್ಮನೆ ತಂದು ಕೊಟ್ಬಿಡ್ತಾರೆ, ಹಾಕಿದ್ದೀನಿ ಅಂತ. ಸೊ ನಾವು ಅವಾಗ ಏನು ಮಾಡಬೇಕು ಅಂತಂದರೆ ಕಸ್ಟಮರ್ನ ಕೇಳಬೇಕು, ಈ ಬ್ಲೌಸು ನೀವು ಹಾಕ್ಕೊಂಡಿದ್ದೀರಾ, ಪರ್ಫೆಕ್ಟ್ ಇದೆಯಾ, ಏನಾದರೂ ಇದರಲ್ಲಿ ಆಲ್ಟ್ರೇಷನ್ ಮಾಡಬೇಕಾ ಅಂತ. ಇಲ್ಲ ಅಂತಂದರೆ ನಿಮ್ಮ ಒಂದು ಶಾಪಲ್ಲಿ ಒಂದು ಚಿಕ್ಕ ರೂಮ್ ಇತ್ತಂದರೆ ಅದನ್ನು ಬ್ಲೌಸನ್ನ ವೇರ್ ಮಾಡಿಸಿ. ಇಲ್ಲಪ್ಪ ರೂಮ್ ಇಲ್ಲ ನಮ್ಮದ್ರಲ್ಲಿ, ಚಿಕ್ಕ ಶಾಪ್ ಅಂದರೆ ಒಂದು ಸ್ಕ್ರೀನ್ ಮಾಡಿ, ಅಂದರೆ ಒಂದು ಸ್ಕ್ರೀನ್ ಹಾಕ್ಬಿಟ್ಟು, ಬಟ್ಟೆದು ಸ್ಕ್ರೀನು ಪರದೆ ಹಾಕಿಬಿಟ್ಟು ಅವ್ರನ್ನ ಹಾಕಿಸಿ ನೋಡಿದಾಗ ಅವರು ಹಾಕ್ಕೊಂಡಂಥ ಬ್ಲೌಸು ಏನಾಗಿದೆ, ಏನಿಲ್ಲ, ಏನಾದರೂ ತೊಂದರೆ ಇದೆಯಾ ಅಂತ ನೋಡಿಕೊಂಡು ನೀವು ನಂತರ ಸ್ಟಿಚ್ ಮಾಡೋದ್ರಿಂದನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೀವು ಏನು ಮಾಡ್ತೀರಾ, ಕೆಲವೊಬ್ಬರು ಟೈಲರ್ಸ್ಗಳು ಎವರೇಜ್ ಟೈಲರ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು, ಕೊಟ್ಬಿಡ್ತಾರೆ ಅಂತ ಹೊಲಿದು ಕೊಟ್ಬಿಡ್ತಾರೆ. ಕಸ್ಟಮರು ಅದನ್ನು ತೊಗೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಒಂದು ಬ್ಲೌಸ್ನ ವೇರ್ ಮಾಡ್ತಾರೆ. ಹಾಕ್ಕೊಂಡಂಥ ಕಸ್ಟಮರ್ಸ್ಗೆ ಗೊತ್ತಾಗಲ್ಲ ಅದು ಬ್ಲೌಸ್ ಹೇಗಾಗಿದೆ ಏನು ಅಂತ. ಆದರೆ ನೋಡುವಂಥ ಜನ ಇರ್ತಾರಲ್ವ, ಹೆಣ್ಮಕ್ಳು ಆ ಕಡೆ ಈ ಕಡೆ, ಸೊ ಅವ್ರು ನೋಡಿದಾಗ ಬ್ಲೌಸ್ ಹೇಗೆ ಕುಂತಿದೆ, ಎಷ್ಟು ಅಸಹ್ಯವಾಗಿದೆ, ಈ ರೀತಿಯಾಗಿದೆ, ಆ ರೀತಿಯಾಗಿದೆ ಅಂತ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಯಾರ ಹತ್ರ ಹೊಲಿಸಿದಿ, ನಾನು ಇವಳ ಹತ್ರ ಹೊಲಿಸಿದೆ, ಹೀಗೆ ಮಾಡಿಟ್ರು ಅಂತ ಒಂದು ಕಮೆಂಟ್ ನಮ್ಮ ಟೇಲರ್ ಅವರಿಗೆ ಒಂದು ಬ್ಯಾಡ್ ಕಮೆಂಟ್ ಬಂದರೆ, ಇದು ಹೇಗೆ ನಮ್ಮದು ಒಳ್ಳೆ ಕಮೆಂಟ್ ಬಂದು ಎಲ್ಲ ಬ್ಲೌಸ್ಗಳು ಬರುತ್ತಲ್ವ, ಹಾಗೆ ಒಂದು ಬ್ಯಾಡ್ ಕಮೆಂಟ್ ಬಂದರೂ ಕೂಡ ಒಬ್ಬರಿಂದ ಒಬ್ಬರು ಬಾಯಿಗೆ ಹರಡಿ, ಅದು ಕೂಡ ಹಳ್ಳಿಯಲ್ಲಿ ತುಂಬ ಅಂತಲೇ ಹೇಳ್ಬೋದು, ಒಬ್ಬರಿಂದ ಒಬ್ಬರು ಬಾಯಿಗೆ ಹರಡಿ ನಮ್ಮ ಬರುವಂಥ ಬ್ಲೌಸ್ ಕೂಡ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಾನು ಹೇಳೋದೇನಂತಂದರೆ, ಆ್ಯಾವ್ರೇಜ್ ಏನು ಟೈಲರ್ಸ್ ಇರ್ತಾರಲ್ವ ಅವರು ಕೂಡ ನೀವು ಪರ್ಫೆಕ್ಟಾಗಿ ಹೊಲಿಯೋದನ್ನು ಕಲ್ತಿರ್ತೀರ. ಅದನ್ನೇ ನೀವು ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂದ ಬರುವಂಥ ಕಸ್ಟಮರ್ಸ್ನ ಚೆನ್ನಾಗಿ ಮಾತಾಡಿಸಿ, ಒಳ್ಳೆ ರೀತಿಯಲ್ಲಿ, ಹಾಗೆ ಅವ್ರಿಗೆ ಯಾವುದಕ್ಕೆ ಯಾವ ರೀತಿ ಡಿಸೈನ್ ಬೇಕು ನೀಟಾಗಿ ಕೇಳಿಕೊಂಡು, ಸ್ವಲ್ಪ ಹೊತ್ತು ಲೇಟಾಗಲಿ ಕಸ್ಟಮರ್ ಜೊತೆ ಮಾತಾಡೋ ಟೈಮ್ ಏನು ವೇಸ್ಟ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಟೈಮ್ನ ಕೊಟ್ಟು ಯಾವ ರೀತಿ ಇದೆ, ಹೇಗೆ ಹೊಲಿಬೇಕು, ಅವ್ರ ಬ್ಲೌಸು ಒಂದು ಸ್ವಲ್ಪ ಹಾಕಿಸಿ ನೋಡಿ ಹೇಗಿದೆ ಏನು ಅಂತ ಮಾಡಬೇಕು. ನನಗೆಲ್ಲ ಏನು ಅನಿಸುತ್ತೆ ಗೊತ್ತಾ, ಈಗ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸನ್ನು ನಾನು ಆಲ್ಮೋಸ್ಟು ನಾನು ಇಲ್ಲಿ ಹಾಕಿಸಿ ನೋಡೇ ಕಳಿಸೋದು. ಸೊ ಅವರು ವೇರ್ ಮಾಡಿದಾಗ ಆ ಒಂದು ಬ್ಲೌಸು ಅವ್ರ ಮೇಲೆ ಕೂತಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತಲ್ವ, ಸೊ ಅದನ್ನು ನೋಡಿದಾಗ ನನಗೆ ಖುಷಿಯಾಗತ್ತೆ. ಮನಸ್ಸಲ್ಲಿ ನಾನೇ ಅನ್ಕೋತೀನಿ, ನಾನು ಹೊಲಿದಂಥ ಬ್ಲೌಸ್ ಎಷ್ಟು ಚೆನ್ನಾಗಿ ಕೂತಿದೆ ನೋಡು ಅಂತ. ಕೆಲವೊಂದು ಸಲ ಏನು ಮಾಡ್ತೀನಿ, ಡ್ರೆಸ್ ಹೊಲಿದಿದ್ದು, ಬ್ಲೌಸ್ ಹೊಲಿದಿದ್ದು ಒಮ್ಮೊಮ್ಮೆ ಇಲ್ಲಿ ಮನೇಲಿ ಹಾಕ್ಕೊಳ್ಳಲ್ಲ ಅವರು, ಇಲ್ಲ ನಾನು ಮನೇಲೆ ಹಾಕೋತೀನಿ ಅಂತ ತೊಗೊಂಡೋಗ್ತಾರೆ. ಆವಾಗ ಏನಾಗುತ್ತೆ, ಹಳ್ಳಿನೇ ಅಲ್ವಾ ಇದು, ಹಳ್ಳಿನೇ ಆಗಿರೋದ್ರಿಂದ ಇಲ್ಲೇ ಅಡ್ಡಾಡ್ತಿರ್ತಾರೆ. ಸೊ ಅವರು ನಾನು ಹೊಲಿದಂಥ ಬ್ಲೌಸ್ ಹಾಕ್ಕೊಂಡಾಗ ನನಗೆ ಗೊತ್ತಾಗ್ಬಿಡುತ್ತೆ, ನಾನು ಹೊಲಿದಂಥ ಬ್ಲೌಸ್ ಹಾಕ್ಕೊಂಡಿದ್ದಾರೆ, ವಾವ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನನ್ನ ಮನಸ್ಸಿಗೆ ನನಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ, ನೀವು ಮಾಡುವಂಥ ಕೆಲಸ ತುಂಬ ನೀಟಾಗಿರಲಿ, ತುಂಬ ಅದ್ಭುತವಾಗಿರಲಿ, ನೋಡುವಂಥವ್ರಿಗೂ ಹಾಗೆ ನಿಮಗೂ ಮನಸ್ಸಿಗೆ ಖುಷಿ ಕೊಡುವ ಹಾಗೆ ಇರಲಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಹೇಳಿರುವಂಥ ವಿಷಯಗಳು ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.